ನಮಸ್ಕಾರ. PV ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮಂಚನಬೆಲೆ ಗ್ರಾಮ ಪಂಚಾಯತ್ ಕಚೇರಿ, ಮಂಚನಬೆಲೆ ಇವರ ಆಶ್ರಯದಲ್ಲಿ ಮಕ್ಕಳ ವಿಶೇಷ ಗ್ರಾಮ ಸಭೆ ಕಾರ್ಯಕ್ರಮ. ಇಷ್ಟೊತ್ತು ನಾವು ಆಗಮನವನ್ನು ಬಯಸ್ತಾ ಇದ್ದಂತಹ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಶ್ರೀ ಶಶಿಧರ್ ಎಸ್ ಕೋಸಂಬೀರ್ ಅವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ BGS ಸಂಸ್ಥೆಗಳ ಪರವಾಗಿ ಉತ್ಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗುರಿ ಕಟ್ಟದೆ ನೀರಲ್ಲಿ ಮೀನು ಹಡಿ ಮುಟ್ಟದೆ ಆ ದೈವದ ಮೇಲೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಹಡಿ ಮುಟ್ಟದೇನು ಆ ದೈವದ ಮೇಲೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು. ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಥ್ಯಾಂಕ್ ಯು. ಜೈ ಶ್ರೀ ಗುರುದೇವ್. Spear here. Matru Devo Bhava, Pitru Devo Bhava, Acharya Devo Bhava, Atiti Devo Bhava. Guests are very important to any program. With their presence, the program will reach its divinity. Now I heartfully request our headmaster G.V. Gangadhar sir to welcome the gathering. ಶಿಕ್ಷಕರೇ ಹಾಗೂ ಎಲ್ಲ ಮಕ್ಕಳು, ಇವತ್ತಿನ ನಿಮ್ಮ ವಿಶೇಷ ಗ್ರಾಮ ಸಭೆ ಇವತ್ತು ನಮ್ಮ BGS ಶಾಲೆಯಲ್ಲಿ ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ನಿಮ್ಮ ಶಾಲೆಯಲ್ಲಿ ಮಾತ್ರ ಗ್ರಾಮ ಸಭೆಗಳನ್ನು ನಡೆಸಿ ನಿಮ್ಮ ಕುಂದುಕೊರತೆಗಳನ್ನು ಆಲಿಸಿ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ರು. ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದೇ ಶಾಲೆಯಲ್ಲಿ ಒಂದೇ ಸೂರಿನಡಿ ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಮಾಡಿ ಜಿಲ್ಲಾ ಆಡಳಿತ, ಮಂಚನಬೆಲೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಹಾಗೂ ನಮ್ಮ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಫೌಂಡೇಶನ್ ರಿಜಿಸ್ಟರ್ ಹಾಗೂ ನಮ್ಮ ನಿಮ್ಗೆ ಈ ಹಕ್ಕು, ಮಕ್ಕಳಿಗೆ ಬರ್ಬೇಕಾಗಿರೋ ಹಕ್ಕುಗಳು ಈ ದೇಶದಲ್ಲಿ ನಿಮ್ಗೆ ಯಾರು ಕೊಡ್ತಾರೆ ಗೊತ್ತಾ? ಎಲ್ಲಿಂದ ಬರೋದು ನಿಮ್ಗೆ ಈ ಹಕ್ಕು? ಯಾರು ಕೊಡೋದು ಹೇಳಿ? ಯಾರಾದ್ರೂ ಉತ್ತರ ಹೇಳಿ. ಸರ್ಕಾರಕ್ಕೆ ಎಲ್ಲಿಂದ ಹಕ್ಕು ಬರುತ್ತೆ ನಿಮ್ಗೆ ಆ ಹಕ್ಕು ಕೊಡ್ಲಿಕ್ಕೆ? ಸರ್ಕಾರ ಬೇಕಾಗಿಲ್ಲ, ನೇರವಾಗಿ ಒಂದು ಎಂಟಿಟಿ ಇದೆ, ಅಲ್ಲಿಂದ ನಿಮ್ಗೆ ಹಕ್ಕು ಬರೋದು. ಯಾವುದಂತ ಯಾರು ಹೇಳ್ತೀರಾ? ವೆರಿ ಗುಡ್. ಸೊ ದಯವಿಟ್ಟು ಅದು ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ. ಈ ದೇಶದಲ್ಲಿ ನೀವು ಹುಟ್ಟೋದಕ್ಕಿಂತ ಮುಂಚೆನೆ ನಾಗರಿಕರಾಗಿರ್ತೀರಾ ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಇರುವಾಗ. ಅಂಡ್ ನಿಮ್ಗೆ ಒಂದು ನಾಗರಿಕರಾಗಿ ಬೇಕಾಗಿರೋ ಎಲ್ಲ ಹಕ್ಕುಗಳು ಅವಾಗಿಂದಾನೇ ಸಿಗುತ್ತೆ. ಇದು ಯಾವ ಸರ್ಕಾರ, ಯಾವ ಹಿರಿಯವರು ಯಾರು ನಿಮ್ಗೆ ಕೊಡಲ್ಲ. ನಿಮ್ಗೆ ನಿಮ್ಮ ಶಿಕ್ಷಣ ಇಲಾಖೆಯಿಂದ ಏನೇನು ಬರಬೇಕು ಬರ್ತಾ ಇದೆಯಾ? ಕುಡಿಯೋ ನೀರು ಸಮಸ್ಯೆ ಇದೆಯಾ? ಟಾಯ್ಲೆಟ್ಸ್ ಇದೆಯಾ? ನಿಮ್ಮ ಹಳ್ಳಿಯಲ್ಲಿ ಯಾರಾದ್ರೂ ಮಕ್ಕಳಿಗೆ ಅವ್ರ ಮನೆಯಲ್ಲಿ ಶೌಚಾಲಯ ಇಲ್ವಾ? ಅಥವಾ ಗುಡ್ಸಲ್ ಮನೆಯಲ್ಲಿ ಇದ್ದಾರೆ, ಸರಿಯಾಗಿ ಪಕ್ಕ ಮನೆ ಇಲ್ವಾ? ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಬೇರೆ ನಿಮ್ಮ ಫ್ರೆಂಡ್ ಮನೆಗಳಲ್ಲಿ ಕುಡಿಯೋ ಸಮಸ್ಯೆ ಇದೆಯಾ? ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆಯಾ? ಯಾರಿಗಾದ್ರೂ ಶಾಲೆ ಕಲಿಸದೆ
ಕೆಲಸ ಕಳಿಸ್ತಾ ಇದ್ದಾರಾ, ಬೇಗ ಮದುವೆ ಮಾಡಿಸ್ತಾ ಇದ್ದಾರಾ, ಈ ಥರ ಅದೆಲ್ಲ ದಯವಿಟ್ಟು ನಿಮ್ಮ ಗಮನದಲ್ಲಿ ಇದ್ರೆ ಅದರ ಬಗ್ಗೆ ಧೈರ್ಯವಾಗಿ ಮಾತಾಡಿ. ಆ್ಯಂಡ್ ನಿಮಗೆ ಏನಾದರೂ ಸಂಕೋಚ ಆಗ್ತಾ ಇದ್ರೆ ನಿಮಗೆಲ್ಲ ಈ ಧ್ವನಿ ಪಟ್ಟಿಗೆ ಕೊಟ್ಟಿದ್ದೀವಿ ಅಲ್ವಾ? ಧ್ವನಿ ಪೆಟ್ಟಿಗೆನಲ್ಲಿ ನಿಮ್ಮ ಪ್ರಶ್ನೆ ಬರೆದು ಹಾಕಿ, ಬೇಕಾದ್ರೆ ನಿಮ್ಮ ಹೆಸರು ಬರೆಯೋದು ಬೇಡ. ಓಕೆ, ನಿಮ್ಮ ಎದೆ ಭಾಗ ಅನ್ಸೇಫ್ ಟಚ್, ಅರ್ಥ ಆಯ್ತಾ? ಕೈ ಸೇಫ್, ಬೆನ್ನು ಅನ್ಸೇಫ್. ನಿಮ್ಮ ಟೀಚರ್ ಒಳ್ಳೆ ಮಾರ್ಕ್ಸ್ ಬರೆದಾಗ ನಿಮ್ಮ ಭುಜ ತಟ್ಟುತ್ತಾರೆ, ಅದು ಸೇಫ್ ಟಚ್. ಓಕೆ, ನಂತರ ನಿಮ್ಮ ಪ್ರೈವೇಟ್ ಭಾಗಗಳು. ಓಕೆ, ಅನ್ಸೇಫ್ ಟಚ್ ನಿಮ್ಮ ತೊಡೆ, ಅನ್ಸೇಫ್ ಟಚ್ ನಿಮ್ಮ ಪಾದ, ಸೇಫ್ ಟಚ್. ಸೊ ಈ ಭಾಗದಲ್ಲಿ ಯಾರೇ ಆಗಿರಲಿ ಮುಟ್ತಾ ಇದ್ರೆ ಅಥವಾ ಲೈಂಗಿಕ ದೌರ್ಜನ್ಯದಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ದೌರ್ಜನ್ಯ ಆದಾಗ ಮುಂದೆ ಬಂದು ಹೇಳಬೇಕು ತಾನೆ? ಹೇಳ್ತೀರಾ? ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ಗಾದ್ರೂ ಹೇಳಿ, ಅವ್ರ ಕಡೆಯಿಂದಾದ್ರೂ ಫೋನ್ ಮಾಡಿ ಹೇಳಬೇಕು. ಸೊ ಆ ಥರ ಫೋನ್ ಮಾಡಿದಾಗ ನಾವು ತಕ್ಷಣ ಬಂದು ನಿಮ್ಮನ್ನ ರೆಸ್ಕ್ಯೂ ಮಾಡ್ತೇವೆ. ಅರ್ಥ ಆಯ್ತಾ? ಗೇಟ್ಗೆ ಬೀಗ ಹಾಕಿಸಿಕೊಡಬೇಕಾಗಿ ಮನವಿ. ಸಾರ್ವಜನಿಕರು ಒಳಗೆ ಬಂದು ತೊಂದರೆ ಮಾಡುತ್ತಿದ್ದಾರೆ. ಚೆಂಡಾಟ ಆಡಿ ಕಿಟಕಿ, ಗಾಜು, ಗೋಡೆಗಳನ್ನು ಹಾಳು ಮಾಡುತ್ತಿದ್ದಾರೆ. ಅದನ್ನು ತಡೆಯಲು ಕ್ರಮ ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ. 7ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಚನಬೆಲೆ. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಶೌಚಾಲಯಗಳನ್ನು ದುರಸ್ತಿ ಅಥವಾ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ನಾನು 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಚನಬೆಲೆ. ನಮ್ಮ ಶಾಲೆಯ ಅಡುಗೆ ಕೋಣೆಯು ತುಂಬಾ ಶಿಥಿಲವಾಗಿದೆ. ಆದ್ದರಿಂದ ನಮಗೆ ಅಡುಗೆ ಕೊಠಡಿಯನ್ನು ಕಟ್ಟಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆಯ ಹೆಸರು GLPS ಸಬ್ಬೇನಹಳ್ಳಿ. ನಮ್ಮ ಶಾಲೆಯಲ್ಲಿ 3 ಕೊಠಡಿಗಳಿವೆ. ಅದರಲ್ಲಿ ಒಂದು ಕೊಠಡಿ ಮೇಲೆ ಮೋಲ್ಡ್ ಕಿತ್ತೋಗಿದೆ, ನೀರು ಸೋರುತ್ತೆ. ಮತ್ತೆ ಅಡುಗೆ ಮನೆಯಲ್ಲಿ ನೀರು ಸೋರುತ್ತೆ. ಟಾಯ್ಲೆಟ್ ರೂಮ್ ಮುಂದೆ ನೀರು ನಿಂತ್ಕೊಳ್ಳುತ್ತೆ, ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲ ಸೌಲಭ್ಯಗಳು ನೀವು ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಹೊಸದಾಗಿ 15ನೇ ಕ್ಲಾಸ್ನಲ್ಲಿ ಹಾಕಿದ್ವಿ ಸಬ್ಬನಹಳ್ಳಿಗೆ. ಮೇಲ್ಗಡೆ ದುರಸ್ತಿಗೆ ನಮ್ಮ ಅತಿಕ್ ಸಾಹೇಬರು ಬಂದಿದ್ರು ಒಂದ್ಸತಿ. ತಾಲೂಕ್ ಪಂಚಾಯತಿ ಅನೇಕ ಬಂದಿದ್ದು ಅಂದಾಗ ಅಳವಡಿಸಲಾಗಿದೆ, ಅಪ್ರೂವಲ್ ಆಗಿದ ತಕ್ಷಣ ಮಾಡ್ತಾರೆ. ಅವರು ಸಾಹೇಬರು ನಮ್ಮ ಉಪದಕ ಸಾಹೇಬರು ಬಂದಿದ್ರು, ನೋಡಿ ಹೇಳಿದ್ದಾರೆ ಇವತ್ತು ಹಾಗೆ ಅದಂತ. ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರೆ ಏನ್ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀರಾ? ಒಂದು ಕಾಂಪೌಂಡ್ಗಳು ಸೇರಿಸ್ಕೊಳ್ಳಿ, 2ನೇದು ಅಡುಗೆ ಕೋಣೆಗಳು ಸೇರಿಸ್ಕೊಳ್ಳಿ, 3ನೇದು ಆಟದ ಮೈದಾನ ಇದ್ದು ಅಲ್ಲೇನಾದ್ರೂ ಯಾವ್ದಾದ್ರು ಕೋರ್ಟ್ ಗೇಟ್ ಮಾಡ್ಕೊಡ್ಬೇಕಂದ್ರೆ ಅದು ಕೂಡ ಸೇರಿಸ್ಕೊಳ್ಳಿ. ಮತ್ತೆ ಕೈ ತೋಟಕ್ಕೆ ಅವಕಾಶ ಇದ್ರೆ ಸೇರಿಸ್ಕೊಳ್ಳಿ. ಈ ಆಕ್ಷನ್ ಪ್ಲಾನ್ ಸೇರಿಸ್ಕೋಬೇಕು. ನೆಕ್ಸ್ಟ್ ಗ್ರಾಮ ಸಭೆ ನೆಕ್ಸ್ಟ್ ಇಯರ್ ಮಾಡೋಷ್ಟ್ರೊಳಗಡೆ ಎಲ್ಲ ಕಾಮಗಾರಿಗಳು ಕೂಡ ಇಂಪ್ಲಿಮೆಂಟ್ ಆಗಬೇಕು. ಯಾವುದೇ ಕಾರಣಕ್ಕೂ ಆಕ್ಷನ್ ಪ್ಲಾನ್ ಅಲ್ಲಿ ಬಿಡಬಾರ್ದು. ನಾನೇ ಚೆಕ್ ಮಾಡ್ತೀನಿ ಆಕ್ಷನ್ ಕಾಮಗಾರಿಯನ್ನು ಮಾಡಿರ್ತಾರೋ. ಈಗ ಬಂದಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಲ್ಲಿ ಈ ಅಡಿಗೆ ಮನೆ ಸೋರ್ತಾ ಐತೆ, ಸ್ಕೂಲ್ ಸೋರ್ತಾ ಐತೆ ಅನ್ನೋ ವಿಚಾರಣೆ ಜಾಸ್ತಿ ಬರ್ತಾ ಐತೆ. ಆ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟ್ ಯಾಕೆ ಟೆಂಡರ್ ಕಟ್ಟಿರ್ತಾರೋ ಆ ಬಿಲ್ಡಿಂಗ್ ಎಷ್ಟು ವರ್ಷ ಆಗಿದೆ ಕಟ್ಟಿ. ಈಗ ಪ್ರತಿ ಸ್ಕೂಲು, ಪ್ರತಿ ಸರ್ಕಾರಿ ಕಟ್ಟಡಗಳಲ್ಲೇ ಈ ಥರ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಆ ಕಾಂಟ್ರಾಕ್ಟ್ ಯಾರಿರ್ತಾರೋ ಅವ್ರ ವಿರುದ್ಧ ಕಾನೂನು ಕ್ರಮಗಳು ತಗೋಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮಗೆ ಒಂದು ಪಾಸಿಟಿವ್ ಉತ್ತರನ ಹೇಳಿದ್ದಾರೆ. ಇವತ್ತಿನ ದಿವಸ BGS ಶಾಲೆಯಲ್ಲಿ ಆಯೋಜನೆ ಮಾಡಿರುವ ಐತಿ. ಆಮೇಲೆ CRPF ಟ್ರಸ್ಟು, ಆಮೇಲೆ ಮಂಚನಬೆಲೆ ಗ್ರಾಮಾಂತರ ಟ್ರಸ್ಟ್ ಇವರ ಸಹಯೋಗದಲ್ಲಿ ಆಯೋಜನೆ ಮಾಡಿರುವಂಥ ಮಕ್ಕಳ ವಿಶೇಷ ಗ್ರಾಮ ಸಭೆಯಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಸಭೆ ಭಾಳ ಒಳ್ಳೆ ರೀತಿಯಿಂದ ಅಚ್ಚುಕಟ್ಟಾಗಿ ಟ್ರಸ್ಟ್ನವರು ಮತ್ತು ಪಂಚಾಯತ್ನವರು ಆಯೋಜನೆ ಮಾಡಿದ್ದಾರೆ. ಮಕ್ಕಳಿಗೆ ಇರ್ತಕ್ಕಂಥ ಅವರ ಪರಿಸರದಲ್ಲಿ, ಅವರ ಮನೆಯಲ್ಲಿ, ಅವರ ಶಾಲೆಯಲ್ಲಿ, ಅವರ ಅಂಗನವಾಡಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಹಳ ಒಳ್ಳೆ ರೀತಿಯಿಂದ, ಅಂದರೆ ಯಾವ ರೀತಿ ಹೇಳಬೇಕು ಸಮಸ್ಯೆಗಳು ಅನ್ನೋದ್ರ ಬಗ್ಗೆ ಸರಿಯಾದ ರೀತಿ ಹೇಳಿದ್ದಾರೆ. ಆಮೇಲೆ ಜಿಲ್ಲಾ ಪಂಚಾಯತ್ ನಮ್ಮ DS ಅವರು, ಪಂಚಾಯತಿ ಅಧಿಕಾರಿಗಳು, ನಮ್ಮ PDO ಅವರು ಒಳ್ಳೆ ರೀತಿ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಬಹುಪಾಲು ಅವ್ರು ಹೇಳಿದಂಥ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ PDO ಮಾಡಿದ್ದಾರೆ.
ಅದೇ ರೀತಿಯಾಗಿ ಬಂದಂಥ ಸಮಸ್ಯೆಗಳನ್ನು ಪರಿಪೂರ್ಣವಾಗಿ ಮತ್ತು ಸಂಪೂರ್ಣವಾಗಿ 15 ದಿವಸದಲ್ಲಿ ಏನೆಲ್ಲ ತಾವು ಕ್ರಮ ಕೈಗೊಂಡ್ರಿ, ನಿಮ್ಮ ಹಂತದಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಏನೆಲ್ಲ ಸಾಧ್ಯ ಇದೆ ಆ ಕ್ರಮ ಕೈಗೊಳ್ಳಬೇಕು, ನಿಮ್ಮ ಹಂತದಲ್ಲಿ ಏನು ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ವಿಸ್ತೃತವಾದ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕು 15 ದಿವಸದಲ್ಲಿ ಅಂತಕ್ಕಂಥ ನಿರ್ದೇಶನ ಕೊಟ್ಟಿದ್ದೇನೆ. ಹೀಗಾಗಿ ಈ ಜಿಲ್ಲೆಯಲ್ಲಿ 130 ಗ್ರಾಮ ಪಂಚಾಯತ್ಗಳಲ್ಲಿ ಮಕ್ಕಳ ವಿಶೇಷ ಗ್ರಾಮ ಸಭೆಗಳು ನಡೆದಿದ್ದು ಬಹಳ ಖುಷಿಯ ಸಂಗತಿ ಇದೆ. ಯಾಕಂದ್ರೆ ಮಕ್ಕಳಾಗಿರ್ತಕ್ಕಂಥ ಪ್ರಮುಖ 4 ಹಕ್ಕುಗಳಲ್ಲಿ ಭಾಗವಹಿಸುವಿಕೆ ಕೂಡ ಒಂದು ಪ್ರಮುಖವಾದ ಹಕ್ಕಿದೆ. ಆ ಹಕ್ಕನ್ನು ಪರಿಪೂರ್ಣವಾಗಿ ಈ ಜಿಲ್ಲೆಯಲ್ಲಿ ಒಂಥರ ಅನಾವರಣಗೊಳ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ಸಭೆಯಿಂದ ನನ್ನ ಮಾಹಿತಿ ಬಂದಿದೆ. ಹೀಗಾಗಿ ಜಿಲ್ಲಾ ಪಂಚಾಯತಿಯ ಸಿ ಒ ಅವರಿಗೆ, DS ಅವರಿಗೆ, ಅಲ್ಲಿನ ಎಲ್ಲ ಕೆಲಸ ಮಾಡ್ತಕ್ಕಂಥ ಗ್ರೌಂಡ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ PDOಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತೇನೆ. ಸರ್, ಇವತ್ತು ಕೂಡ ಇದು ನಮ್ಮ ಜಿಲ್ಲೆ ಹಿಂದುಳಿದ ಜಿಲ್ಲೆ ಆಗಿದೆ, ಬರಗಾಲ ಜಿಲ್ಲೆ ಆಗಿದೆ. ಇವತ್ತು ಕೂಡ ಈ ಭಾಗದಲ್ಲಿ ಬಾಲ್ಯ ವಿವಾಹಗಳಾಗ್ತಕ್ಕಂಥದ್ದು ಮತ್ತು ಮಕ್ಕಳ ಕಳ್ಳತನ ಆಗ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಇದೆ. ಅದ್ರ ರಿಪೋರ್ಟ್ ಬಹುಶಃ ನಿಮಗೂ ಕೂಡ ಬಂದಿರ್ಬೋದು. ಏನ್ ಹೇಳಕ್ಕೆ ಇಷ್ಟ? ನೋಡ್ರಿ, 1925ರಿಂದ ಇವತ್ತ 2025 100 ವರ್ಷಗಳಾಯ್ತು. ಪ್ರತಿಯೊಬ್ಬರು ಸಹಿತ ಬಾಲ್ಯಕ್ಕೆ ಒಳಗಾಗ್ತಕ್ಕಂಥದ್ದು ವಿಷಯಗಳ ಬಗ್ಗೆ ಅಲ್ಲೆಲ್ಲ ಆಗಾಗ ಬರ್ತಾ ಇರ್ತವೆ. ಇದರಲ್ಲಿ ಅಧಿಕಾರಿಗಳದ್ದು ಎಷ್ಟು ಪಾಲಿದೆನೋ ಅಷ್ಟು ಸಾರ್ವಜನಿಕರದ್ದು ಇದೆ. ಸಾರ್ವಜನಿಕರಿಗೆ ಎಲ್ಲ ವಿಷಯಗಳು ಗೊತ್ತಿಲ್ಲ ಅಂತ ಏನಿಲ್ಲ. ಅವರು ಸಹಿತ ಎಚ್ಚೆತ್ಕೊಳ್ಬೇಕಾಗಿದೆ. ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಹೀಗಾಗಿ ಸಾರ್ವಜನಿಕರು ಸಹಿತ ಬಾಲ್ಯವನ್ನು ಅವರು ಮನಸ್ಸು ಮಾಡಿ ಇದನ್ನು ಬೇರು ಸಮೇತ ಕಿತ್ಲಾಕ್ಲಿಕ್ಕೆ ಅವ್ರು ಮುಂದಾಗಬೇಕು. ಅದೇ ರೀತಿಯಾಗಿ ಮಕ್ಕಳ ಕಳ್ಳತನ ಬಗ್ಗೆ ನೀವು ತಾವೇನು ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ನಂಗೆ ಗಮನಕ್ಕಿಲ್ಲ. ಆ ಥರ ಏನೇ ಪ್ರಕರಣಗಳಿದ್ರು ಸಹಿತ ನಮ್ಮ DCP ಅವ್ರಿಗೆ ಇವತ್ತಲೇ ಹೇಳ್ತೀನಿ, ಆ ಥರ ಏನೇ ಘಟನೆಗಳಿದ್ರು ಸಹಿತ ತುರ್ತಾಗಿ ಸ್ಪಂದಿಸಬೇಕು. ಮಕ್ಕಳಿಗೆ ಅವ್ರ ಪಾಲಕರಿಗೆ ಮುಟ್ಟಿಸ್ತಕ್ಕಂಥಕ್ಕೆ ಅವ್ರು ಮುತುವರ್ಜಿ ವಹಿಸಬೇಕು. ಇಲ್ಲಾಂದ್ರೆ ನಮ್ಮ ಆಯೋಗ ಗಮನಕ್ಕೆ ಬಂದ್ರೆ ನಾವು ಸಹಿತ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳಿ ಅವ್ರ ಪಾಲಕರು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತೊಂದು ನಡೀತಾ ಇದೆ, ಅಲ್ಲಿ ಕೆಲವು ಕಡೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇದೆ. ಅದು ಟೀಚರ್ಸ್ ಇರ್ಬೋದು, ಬೇರೆ ಬೇರೆ ಜನನೂ ಕೂಡ ಆಗಿರ್ಬೋದು. ಈ ತರದ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದಾವೆ. ನಾನು ಈಗಾಗಲೇ ವೇದಿಕೆ ಮೇಲೂ ಸಹಿತ ಹೇಳಿದೆ, ಪ್ರತಿಯೊಂದು ಪೊಲೀಸ್ ಠಾಣೆಗಳ ಅವ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಬೇಕು ಅಥವಾ ಮಕ್ಕಳಿಗೆ ಕರ್ಸ್ಕೊಳ್ಬೇಕು. ಪ್ರತಿ ಗುರುವಾರ ತೆರೆದ ಮನೆ ಕಾರ್ಯಕ್ರಮ ಅಂತಕ್ಕಂಥದ್ದು ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ, ಮಕ್ಕಳ ಕಾನೂನುಗಳ ಬಗ್ಗೆ, ಮಕ್ಕಳು ಯಾವ ರೀತಿ ರಕ್ಷಣಾತ್ಮಕವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆದು. ಮತ್ತೆ ಪ್ರತಿಯೊಬ್ಬ ಬೀಟ್, ಒಂದೊಂದು ಊರಿಗೆ ಒಬ್ಬ ಬೀಟ್ ಪೊಲೀಸರು ಇರ್ತಾರೆ, ಅವರು ಸಹಿತ ರೌಂಡ್ಸ್ ಹಾಕ್ಬೇಕಂತಕ್ಕಂಥದ್ದು. ಮತ್ತೆ ಬಸ್ ನಿಲ್ದಾಣದಲ್ಲಿಯೂ ಸಹಿತ ಮಕ್ಕಳನ್ನು ಶಾಲೆಗೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಬೇಕು. ಆ ಥರ ಯಾರಾದ್ರೂ ಇದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ವೇದಿಕೆ ಮುಖಾಂತರ ಹೇಳಿದ್ದೀನಿ. ಇವತ್ತಿನ ವಿಶೇಷ ಗ್ರಾಮ ಸಭೆಯಲ್ಲಿ ಮಕ್ಕಳು ಏನು ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ರು. ಶೌಚಾಲಯ ಇಲ್ಲ ಅಂತ ಮಾಡಿದ್ರು, ಊಟದ ಕೋಣೆ ಸೋರ್ತಾ ಇದೆ ಅಂತ ಮಾಡಿದ್ರು. ಕೆಲವೊಬ್ರು ನಮ್ಮ ತಂದೆ ಇಲ್ಲ ನಮಗೆ ಸಹಾಯ ಮಾಡಿ ಅಂದ್ರು. ಕೆಲವೊಬ್ರು ಈ ಬಸ್ ನಿಲ್ದಾಣದಲ್ಲಿ ಬಸ್ಸಿನಲ್ಲಿ ನಮಗೆ ಕೆಲವೊಬ್ರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಮಾಡಿದ್ರು. ಅವ್ರ ಪರಿಸರದಲ್ಲಿ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಅದು ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮ PDO ಅವರು ಇರ್ಬೋದು, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಪಂದಿಸ್ತಾರೆ. ಥ್ಯಾಂಕ್ ಯು.